ಸಾಕು. ಆದರೆ ಎಲ್ಲ ಮೂಲ ಸೌಕರ್ಯಗಳನ್ನು ನಾವು ಒದಗಿಸ್ಕೊಡ್ತೀವಿ. ಎಲ್ಲ ಗ್ರಾಮಗಳಿಗೂ ಭೇಟಿ ಕೊಟ್ಟು ಏನು ಮಾಡಬೇಕಾದಂಥ ಕೆಲಸಗಳೆಲ್ಲ ಮಾಡ್ತೀವಿ. ಮತ್ತು ನನ್ನ ಆಯ್ಕೆ ಮಾಡಿದ ಎಲ್ಲ ಸದಸ್ಯರಿಗೂ ತುಂಬ ಥ್ಯಾಂಕ್ಸ್. ಅಂದರೆ ಅವಿರೋಧವಾಗಿ ಆಯ್ಕೆ ಆದ್ರೆ ಏನು ಅಂತ ಇಲ್ಲ ಎಲ್ಲ ಸಮ್ಮತಿ ಮೇಲೆ ಆಯ್ಕೆ ವಿರೋಧ ಆಯ್ಕೆ. ನಮ್ಮ ಪಕ್ಷದ ಎಲ್ಲ ಲೀಡರ್ಗಳು ಮತ್ತು ಮುಖಂಡರಿಗೂ ತುಂಬ ಥ್ಯಾಂಕ್ಸ್. ಧನ್ಯವಾದಗಳು. ಏನೇ ದಿನ ನಮ್ಮ ಹಿರಿಯರ ಸಮ್ಮುಖದಲ್ಲಿ ಆಡನಹಳ್ಳಿ ಗ್ರಾಮ ಪಂಚಾಯತ್ನ ಎರಡನೇ ಅವಧಿಯಲ್ಲಿ ಎರಡನೇ ಭಾಗವಾಗಿ ಏನು ಲಕ್ಷ್ಮೀದೇವರ ಗ್ರಾಮಕ್ಕೆ ಆಡನಹಳ್ಳಿ ಪಂಚಾಯತಿ ವತಿಯಿಂದ ಏನಿವತ್ತು ಮಂಜುಳಾ ಪುರುಷೋತ್ತಮರಿಗೇನು ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ. ಈ ಜವಾಬ್ದಾರಿಯನ್ನು ನಾವು ಗ್ರಾಮ ಪಂಚಾಯತಿಯಲ್ಲಿ ಬರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಹಳ್ಳಿಗಳಿಗೂ ಯಾವುದೇ ರೀತಿಯ ತೊಂದರೆ ತಪ್ಪದೆ ಇಲ್ಲದೆ ಮೂಲ ಸೌಕರ್ಯಗಳನ್ನು ಒದಗಿಸೋದ್ರಲ್ಲಿ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸ್ಕೊಡ್ತೀವಿ. ನಮ್ಮ ಅಧ್ಯಕ್ಷ ಅವಧಿಯಲ್ಲಿ ಎಲ್ಲ ಗ್ರಾಮಗಳಲ್ಲಿ ಇರ್ತಕ್ಕಂಥ ತೊಂದರೆಯನ್ನು ನಿವಾರಣೆ ಮಾಡಿ ಈ ಗ್ರಾಮ ಪಂಚಾಯತಿಯನ್ನು ಸುಸಜ್ಜಿತವಾಗಿ ನಡೆಸ್ಕೊಂಡು ಹೋಗ್ತೀವಿ ಅನ್ನೋ ಒಂದು ಭರವಸೆ ಕೊಡ್ತೀವಿ. ಅಂದರೆ ಎಷ್ಟು ದಿವಸ ಐತೆ ಸರ್ ಅವಧಿ? ಏನಿಲ್ಲ, ಆ ಥರ ದಿನಗಳ ಅವಧಿ ಏನು ಕೊಟ್ಟಿಲ್ಲ. ಏನು ಗ್ರಾಮ ಪಂಚಾಯತಿ ಇದೆ ಅಲ್ಲಿವರೆಗೂ ಅಧ್ಯಕ್ಷ ಇದು ಹಿರಿಯರ ಮಾರ್ಗದರ್ಶನದಂತೆ ಅವ್ರು ಏನು ಹೇಳ್ತಾರೋ ಅದು ನಡ್ಕೊಂಡು ಚುನಾವಣೆ ಮುಖಾಂತರ ಆಯ್ಕೆಯಾಗಿರೋದು ಅಥವಾ ಅವಿರೋಧವಾಗಿ? ಇಲ್ಲ, ಇವತ್ತು ಜನ ನಮ್ಮನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಅದಕ್ಕೆ ಎಲ್ಲ ಒಂದು ಪಂಚಾಯತಿ ಗ್ರಾಮ ಪಂಚಾಯತಿ ಎಲ್ಲ ಮೆಂಬರ್ಗಳು ಕೂಡ ಧನ್ಯವಾದ ತಿಳಿಸ್ತೀವಿ. ಪಂಚಾಯತಿ ವ್ಯಾಪ್ತಿಯಲ್ಲಿ ಏನೇನೆಲ್ಲ ಕೆಲಸಗಳಾಗಬೇಕಾಗಿದೆ? ಪಂಚಾಯತಿ ವ್ಯಾಪ್ತಿಯಲ್ಲಿ ಸಾಕಷ್ಟು ಮೂಲಭೂತ ಸೌಕರ್ಯ ಆಗಬೇಕಾಗಿದೆ. ಮುಖ್ಯವಾಗಿ ರಸ್ತೆಗಳು, ಮೇಯ್ನಾಗಿ ಈ ಖಾತೆ ಆಗಬೇಕು ಅನ್ನೋದು ಗ್ರಾಮಗಳಲ್ಲಿ ಒಂದು ತೊಡಕಿದೆ. ಅದನ್ನು ಆದಷ್ಟು ನಿವಾರಣೆ ಮಾಡೋಕ್ಕೆ ಎಲ್ಲ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅದನ್ನು ಸಂಪೂರ್ಣವಾಗಿ ಕ್ಲಿಯರ್ ಮಾಡೋಕ್ಕೆ ಪ್ರಯತ್ನ ಆಗುತ್ತೆ. ನಮ್ಮ ಪಂಚಾಯತಿ ಜನರಲ್ ಆದಾಗ ಯಾವುದೇ ಆಗಿರಲಿ ಕೂಡ ನಾವು ಎಲ್ಲರೂ ಕೂಡ ಜಾತ್ಯತೀತವಾಗಿ ನಾವು ಪಾರ್ಟಿ ಪಕ್ಷ ಇದ್ದಂಗೆ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಅದೇ ಥರನೇ ಅಧಿಕಾರಿನೂ ಕೂಡ ಜನರಲ್ ಆಗಿದೆ. ಮೊದಲೊಬ್ಬರು ನಾಗರಾಜು ಅಂತೇಳಿ ಮಾಡಿದ್ವಿ. ನಮ್ಮ ಲಕ್ಷ್ಮೀದೇವಪುರಕ್ಕೆ ಮಂಜುಳಾ ಅಂತೇಳಿ. ನೆಕ್ಸ್ಟು ಇನ್ನೊಬ್ಬರಿಗೂ ಕೂಡ ಅವಕಾಶ ಇದೆ. ನಮ್ಮ ಪಂಚಾಯತಿ ಹಿಂದೂ ಕೂಡ ಅದೇ ಥರ ಮಾಡ್ಕೊಂಡ್ಬಂದಿದ್ದೀವಿ. ಮುಂದೂ ಕೂಡ ಅದೇ ಥರ ಮಾಡ್ಕೊಂಡು. ಯಾವ ಪಕ್ಷದವರು ಸರ್? ನಾವು ಜನತಾದಳ. ಇಲ್ಲೇನು BJP ಇಲ್ಲೇನಿಲ್ಲ, ಅದು ಕೂಡ ನಮ್ಮಲ್ಲೆಲ್ಲ ಹೊಂದಾವಣಿಕೆ ಇದೆ. ಈಗೆಲ್ಲ NDA ಇಲ್ಲ. ಈಗ NDA ಅನ್ನೋದು ಎಲ್ಲ ಕೂಡ ಒಟ್ಟಿಗೆ ಸೇರಿ ಕೂಡ ಅಧ್ಯಕ್ಷರಿಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್ ಅಭಿವೃದ್ಧಿ ವಿಚಾರದಲ್ಲಿ? ಅಭಿವೃದ್ಧಿ ವಿಚಾರದಲ್ಲಿ ಇದುವರೆಗೂ ಕೂಡ ಆಡಳಿತ ಪಂಚಾಯತಿ ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಮುಂದೆನೂ ಕೂಡ ಅವರು ಒಳ್ಳೆಯ ಕೆಲಸ ಮಾಡ್ಕೊಂಡು ಹೋಗಿ ಅವರು ಕೂಡ ನಾವು ಡೈರೆಕ್ಷನ್ ಕೊಟ್ಟು ಆಶೀರ್ವಾದ ಮಾಡಿ ನಡ್ಸ್ಕೊಂಡು ನಮ್ಮ ಅಂತ